ಮನೆ ಮುಂದೆ ಕಟ್ಟಿದ್ದ ಎತ್ತನ್ನ ಕದ್ದೊಯ್ದಿದ್ದಾರೆ ಖದೀಮರು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಈ ಕಳ್ಳರು ಕೃತ್ಯವನ್ನ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಚೌಡಯ್ಯ ದಾನಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿದ್ದಪ್ಪ ನಿಂಗಪ್ಪ ಎರೆಸಿನಿ ಅನ್ನೋರಿಗೆ ಸೇರಿದಂತಹ ಎತ್ತು. ಸುಮಾರು 1 ಲಕ್ಷ ಮೌಲ್ಯದ ಎತ್ತನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಎತ್ತನ್ನ ಕದ್ದೊಯ್ದ ದೃಶ್ಯ ಸೆರೆಯಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಹಾವೇರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾರೆ. ಶಿವಾನಂದ್, ಈ ಘಟನೆ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ, ಮನೆಯವರು ಏನ್ ಹೇಳ್ತಾರೆ? ಯಾರಾದ್ರೂ ಅಬ್ಸರ್ವ್ ಮಾಡಿ ಈ ಎತ್ತನ್ನ ಕದ್ಕೊಂಡು ಹೋಗಿರೋದಾ? ಖಂಡಿತ ಸಭಾ, ಇಂತಹದೊಂದು ಘಟನೆ ನಡೆದಿರುವಂತದ್ದು ಏನಂದ್ರೆ ರಾಣೆಬೆನ್ನೂರು ನಗರದಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಕಳೆದ ಕೆಲವು ದಿನಗಳಿಂದ ಜಾನುವಾರುಗಳು ಕಳ್ಳತನ ಆಗ್ತಿವೆ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿದ್ರು ಕೂಡ ಪೊಲೀಸರು ಅಲರ್ಟ್ ಆಗಿಲ್ಲ ಅಂತೇಳಿ ಸಾಕಷ್ಟು ಗ್ರಾಮಸ್ಥರು ಆರೋಪ ಮಾಡ್ತಿರುವಂತದ್ದು. ಅಂದ್ರೆ ನಿನ್ನೆ ಕೂಡ ಆ ಒಂದು ಘಟನೆ ನಡೆದಿರೋದು. ಅಂದ್ರೆ ಒಂದು ನೋಡ್ತಾ ಇರ್ಬೋದು, ಒಂದು ಜೀಪ್ ನಲ್ಲಿ ತೆಗೆದುಕೊಂಡು ಬಂದು ಅಂತ ಬೃಹತ್ ಆಕಾರದ ಒಂದು ಎತ್ತನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾರಂತಂದ್ರೆ ಅವರ ಧೈರ್ಯವನ್ನ ಮೆಚ್ಚಲೇಬೇಕು ಅಂತ ಹೇಳ್ಬೋದು. ಅಂದ್ರೆ ಯಾರದೇ ಭಯವಿಲ್ಲದೆ ಗ್ರಾಮದಲ್ಲಿ ಯಾರಾದ್ರೂ ಎತ್ತಿರ್ತಾರೆ, ಯಾರಾದ್ರೂ ನೋಡ್ತಾರೆ ಅಂತ ಭಯವಿಲ್ಲದೆ ಈ ರೀತಿ ಮಾಡಿರೋದು ಗ್ರಾಮಸ್ಥರಿಗೆ ಸಾಕಷ್ಟು ಒಂದು ಆತಂಕ ಶುರುವಾಗಿದೆ. ಅಂದ್ರೆ ಇರ್ತಕ್ಕಂಥ ಜಾನುವಾರುಗಳನ್ನು ಕಾಪಾಡ್ಕೊಳ್ಳೋದು ಹೇಗಪ್ಪ ಅಂತಕ್ಕಂಥ ಒಂದು ಚಿಂತೆಯಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂಥ ಸ್ಥಳೀಯರು ಹೊರಹಾಕಿರುವಂತದ್ದು. ಈ ಕುರಿತು ಪೊಲೀಸ್ ಇಲಾಖೆ ಸಾಕಷ್ಟು ಒಂದು ಎಚ್ಚರವನ್ನು ವಹಿಸಬೇಕು. ಅಂದ್ರೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಜಾನುವಾರು ಕಳ್ಳತನ ಆಗಿದ್ರು ಕೂಡ ಪೊಲೀಸ್ ಇಲಾಖೆ ಅಲರ್ಟ್ ಆಗದೇ ಇರದ ಹಿನ್ನೆಲೆಯಲ್ಲಿ ಇಂತಹ ಘಟನೆಗಳು ಮತ್ತೆ ಮರುಕಳಿಸ್ತವೆ ಅಂತ ಹೇಳ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.